నేను ಬರ್ತಿ ಅಲ್ಲೇ ಬಂದ್ ಮಾಡಿ ಸದ್ಯ ತಗೊಂಡ್ಬಿಡ್ತದು ಯಾರು ಕೇಳಂಗಿಲ್ಲ ಕಾಡೋ ಕಾಡೋ ಸರು ಯಾರಿಗಾಗಿ ಹೋರಾಟ ರೈತರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ರೈತರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ರೈತರಿಗಾಗಿ ಹೋರಾಟ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತು ಇಂಡಿ ಬಂದ್ ಮಾಡಲಿಕ್ಕೆ ಎಲ್ಲ ಸಂಘ ಸಂಘಟನೆಗಳು ಮತ್ತು ಇಂಡಿ ತಾಲೂಕಿನ ವ್ಯಾಪಾರಸ್ಥರು ಸ್ವಯಂ ಘೋಷಣೆಯಿಂದ ಇಂಡಿ ಬಂದ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ನಾನು ಸ್ಮರಿಸುತ್ತಾ, ಇವತ್ತು ಸುಮಾರು ದಿನಗಳಿಂದ ನಾವು ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದು ಪ್ರತಿದಿನವನ್ನು ಮಾಹಿತಿಯನ್ನು ಕೊಟ್ಟಿವಿ ಆಡಳಿತ ಇಲಾಖೆಗೆ. ಇವತ್ತು ನೀವು ನಿರ್ಧಾರ ತಗೋರಿ, ಒಂದು ವೇಳೆ ನಿರ್ಧಾರ ತಗೋದೇ ಹೋದರೆ ಮುಂದೊಂದು ದಿನಗಳ ಮತ್ತು ವಿಕೋಪಕ್ಕೆ ಹೇಳ್ತದೆ. ಆ ವಿಕೋಪ ಸಹಿಸುವಂಥ ಶಕ್ತಿ ರೈತರಲ್ಲಿ ತಾಳ್ಮೆ ಕಳ್ಕೊಂಡ್ರಪ್ಪ ಅಂದ್ರೆ ಏನಾದರೂ ಹಾಳಾಗುವಂಥ ಸಂಭವ ಇರ್ತದೆ. ಎಚ್ಚೆತ್ತು ಕೊಡ್ರಿ ಅಂತ ಹೇಳಿದೀವಿ. ಆದರೂ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಸರ್ಕಾರ ಫ್ಯಾಕ್ಟ್ರಿಗಳು ಸರ್ಕಾರದವು ಪ್ರೈವೇಟ್ದವರು ಅನ್ನೋದು ರೈತರಲ್ಲಿ ಒಂದು ಅನುಮಾನ ಆಗ್ಯದ. ಸರ್ಕಾರದೇ ಆಗಿದ್ರೆ ಸರ್ಕಾರಿ ಘೋಷಣೆ ಮಾಡಬೇಕಾಗಿತ್ತು. ಸರ್ಕಾರದಲ್ಲಂದ್ರೆ ಖಾಸಗಿ ಕಂಪ್ನಿ ಫ್ಯಾಕ್ಟ್ರಿಗಳಿದ್ರೆ ಖಾಸಗಿಗೆ ಇದರ ಮಾಲೀಕರಿಗೆ ಕರೆಸರಿಂದ ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಯಾವುದೇ ಸ್ಪಂದನೆ ಇಲ್ಲ. ನಾವು ರೈತರಿಗೆ ಏನಪ್ಪ ಅಂದ್ರೆ ನಿಗದಿತ ಬೆಲೆಯನ್ನು ಸಿಗೋವರೆಗೆ ಇದಕ್ಕಿಂತಲೂ ಹೆಚ್ಚು ವಿಕೋಪಕ್ಕೆ ಹೋಗುತ್ತದೆ. ಈಗಾದರೂ ಎಚ್ಚೆತ್ತುಕೊಂಡು ಅವರ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ರೆ ನಾವು ಈ ಬಂದ್ ಕರೆಯನ್ನು ಹಿಂದೆ ತಗೋತೀವಿ. ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಇದು ಮುಂದುವರಿತದೆ ಅಂತ ಹೇಳಿ ಅವರಲ್ಲಿ ನಾನು ಆಗ್ರಹಿಸುತ್ತೇನೆ. ನಿನ್ನೆ ಶಾಸಕರು ಹೇಳಿದ್ದಾರೆ, ಯಾರು ರೈತದಾರ ಏನಿಲ್ಲ ಅಂತ ಗೊತ್ತಾಗಂತ ಈ ಮಾತಿಗೆ ಏನು ಹೇಳ್ತಾರೆ? ಅದು ಶಾಸಕರು ಅನ್ಬಾರ್ದಾಗಿತ್ತು. ಎಲ್ಲ ರೈತರು ಈ ಇಂಡಿ ತಾಲೂಕದಲ್ಲಿ 100% ಎಲ್ಲ ರೈತರು ಎದರ, ಅಲ್ಲಿ ಕೂತಂತಾರೆ ನಮ್ಮ ರೈತರು ಎದರ, ನಮ್ಮವ್ರು ಎದರ. ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡಿರಿ ಶಾಸಕರ ತಂದಿದ್ದು ನಿಜ. ನೀವು ಯಾರೂ ರೈತರಲ್ಲ ಅಂತಂದ್ರೆ ರೈತರು ಬೆಳೀಲಾರದೆ ಮತ್ತೆ ಏನು ಕಬ್ಬು ಯಾರು ಬೆಳಿತಾರೆ? ರೈತರೇ ಬೆಳಿತಾರೆ, ರೈತರೇ ಕೇಳ್ತಾರೆ. ರೈತರ ಮಕ್ಕಳೇ ನಾವು ರೈತರು ಅಲ್ಲ ಅಂತಂದ್ರೆ ನಾವು ಘೋಷಣೆ ಮಾಡಂತ ಹೇಳಕತ್ತೀವಿ. ಇವರು ಕೇಳಬೇಕಲ್ಲ. ಇಚ್ಛೆಯಿಂದ ಎಲ್ಲರೂ ಬೆಂಬಲ ನೀಡ್ರ. ರೈತರಿಗೆ ನ್ಯಾಯ ಕೊಡಿಸ್ರಿ. ರೈತರಿಗೆ ಸಾಕಾಗಂಗಿಲ್ಲ. 10 ತಿಂಗಳ ಬೆಳಿಬೇಕಂತಂದ್ರೆ 1 ಟನ್ನಿಗೆ 3,500 ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಸಂಶೋಧನೆದವ್ರು ಹೇಳ್ಯಾರ. ಅದ್ರ ಪ್ರಕಾರ ಬೆಳೆದಿದ್ರೆ ಅವರಿಗೆ ಕೊಡಬೇಕಾಯ್ತು. ರೈತರು ದುಡಿಬೇಕ್ರಿ ಅದಕ್ಕೆ. ಹೀಗಾಗಿ ತಕ್ಷಣ ಇದರ ಶಾಸಕರು ಅಂದಿದ್ದು
ನಾವು ರೈತರಿಗೆ ಇದರ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೆ ಹೋದ್ರಪ್ಪ ಅಂದ್ರೆ ಮುಂದೆ ಎಲ್ಲ ರೈತರು ಕೇಳಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಇಂಡಿ ಬಂದ್ ಕರೆ ಮಾಡಿರ್ತಾರೆ, ಮತ್ತು ಶಾಸಕರು ಎಲ್ಲ ರೈತರಿಗೆ ಅಲ್ಲಿ ಮೀಟಿಂಗಿಗೆ ಕರ್ತಾರಂತ, ಅದೇ ಮಾತಿಗೆ ಶಾಸಕರು ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು. ಅವರು ಸಭೆ ಯಾವ ಉದ್ದೇಶ ಕರೆದರು ನನ್ನ ಗಮನಕ್ಕಿಲ್ಲ. ಆ ಗಮನಕ್ಕೆ ಬಂದ ಮೇಲೆ ಏನು ಹೇಳಿದ್ರು ಅನ್ನೋದು ಕೇಳಿ ನಾನು ನಿಮಗೆ ಹೇಳ್ತೀನಿ. ನಾನು ಒಬ್ಬ ರೈತನ ಮಗನೇ, ರೈತರ ಮನೆತನದಿಂದ ಬಂದವರು. ಎಲ್ಲ ವೈದ್ಯರುಗಳು, ಅಧಿಕಾರಿಗಳು ಎಲ್ಲರೂ ಬಂದಿದ್ದು ಮೂಲ ರೈತರ ಮನೆತನದಿಂದ ಬಂದಿದ್ದು. ರೈತ ಅಂದ್ರೆ ದೇಶದ ಬೆನ್ನೆಲುಬು. ಈಗ ರೈತರು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ. ಅವ್ರು ಏನೂ ಕೇಳ್ತಾ ಇಲ್ಲ, ನಮ್ಗೆ ಯಾವ ಹೆಚ್ಚಿನ ಸೌಲಭ್ಯ ಕೊಡ್ರಿ, ಅದು ಕೊಡ್ರಿ, ಫ್ರೀ ಕೊಡ್ರಿ, ಏನೂ ಕೇಳ್ತಾ ಇಲ್ಲ. ನಾವು ಶ್ರಮವಾಗಿ ದುಡಿದು 1 ವರ್ಷಗಟ್ಟಲೆ ಬೆಳೆದು ನೀರು ಹಾಕಿ ಬೆಳೆಸಿದ್ದ ನಮ್ಮ ಏನು ಬೆಳೆಗೆ ಏನದಲ್ಲ ಕಬ್ಬಿಗೆ ನಿಜವಾದ ಬೆಲೆಯನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ, ಬೇರೆ ಏನೂ ಕೇಳ್ತಾ ಇಲ್ಲ. ಅದು ನ್ಯಾಯಯುತವಾಗಿದೆ. ಸೊ ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ರೈತರ ಪರವಾಗಿ ನಿಲ್ಬೇಕು. ನಾವೆಲ್ಲರ ರೈತರ ಜೊತೆ ಇದ್ದೀವಿ. ಯಾವುದೇ ಹೋರಾಟಕ್ಕೂ ಎಲ್ಲ ರೀತಿಯಲ್ಲೂ ನಾವು ನಿಮ್ಮ ಜೊತೆ ಇದ್ದೀವಿ. ಎಲ್ಲ ಸಹಕಾರ ನಮ್ಮದು ಸಂಪೂರ್ಣ ಸಹಕಾರ ಇದೆ. ಸೊ ಅದಕ್ಕೆ ನಮ್ಮ ಈ ರೈತರ ಹೋರಾಟ ಸಕ್ಸಸ್ ಆಗಲಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಜೈ ಜವಾನ್ ಜೈ ಕಿಸಾನ್. ವರೆಗೂ ಯಾವ ಫ್ಯಾಕ್ಟ್ರಿನೂ ಚಾಲು ಮಾಡಬಾರ್ದು ಅಂತೇಳಿ ಆದೇಶ. ಆದ್ರೆ ಇವತ್ತು ನಮ್ಮ ಶಾಸಕರ ಒಂದು ಅವರು ದುರಾಡಳಿತ ನೋಡಿದ್ರೆ ನನ್ನ ಬಿಟ್ಟು ಯಾವ ಮಗನೂ ಇಲ್ಲ ಇಲ್ಲಿ ತಾಲೂಕಿನಾಗ ಅನ್ನುವಂತ ಒಂದು ನಿಟ್ಟಿನೊಳಗೆ ಇವತ್ತು ಅವ್ರು ಹೊಂಟಿದ್ದಾರೆ. ಇದು ಬಹಳ ಸರತ ತಪ್ಪ ಅನ್ನುವಂಥದ್ದು ಶಾಸಕರು ಕಿವಿ ಮಾತು ಹೇಳ್ತಾ ಇದ್ದೀನಿ. ರೈತರಿಗೆ ನೀವು ಇವ್ರು ಹಾಕೋಬೇಡ್ರಿ. ನೀವು ಬಲಾಢ್ಯದಿಂದ, ದುಡ್ಡಿನ ಬಲಾಢ್ಯ, ಯಾವುದೋ ಬಲಾಢ್ಯದಿಂದ ನೀವು ಗೆದ್ದಿರಬಹುದು. ಆದ್ರೆ ಮಾನಸಿಕ ನೀವು ಸ್ಥಿತಿಯಲ್ಲಿ ನೀವು ಗೆದ್ದಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ನಿಮ್ಮ ರೈತರ ಫ್ಯಾಕ್ಟ್ರಿ ಇದು. ರೈತರು ನಿಮಗೆ ಸಹಕಾರ ಮಾಡಿದ್ರಿಂದ ಇವತ್ತು ಆ ಫ್ಯಾಕ್ಟ್ರಿ ನಡೆದದ. ನಮ್ಮ ರೈತರಿಗೆ ಏನ್ ಹೇಳ್ತೀರಿ, ಇವ್ರು ಯಾರು ರೈತರಲ್ಲ ಅಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡೋವಾಗ ನಾ ಶಾಸಕರಿಗೆ ಕೇಳ್ತೀನಿ, ನನ್ನ ಆಸ್ತಿ ನಿನಗಾದ ಕೇಳ್ತೀನಿ. ಇವತ್ತಿನ ದಿವಸ ನಾನು ಇಲ್ಲಿ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನು ಅಂತ ಒಂದು ಏನದ ರೈತ, ನಾನು ರೈತ ಮನೆಯಲ್ಲಿ ಹುಟ್ಟಿದಂತ ನಾನು ಗಳೆ ಹೊಡೆದು ಏನು ಕೈಪಲ್ಯ ಮಾರಿ ಎಲ್ಲ ಮಾರಿ ಇವತ್ತಿನದ ನಿಮ್ಮ ಜೊತೆ ಸೇವಕನಾಗಿ ನಾನು ನಿಂತಿದ್ದೇನೆ. ನಮ್ಮ ಬೀಡಿ ಪಂಡ್ರ ಅವ್ರ ಆಗಿ ಅವ್ರು 2 ಎಕರೆ ಹೊಲ ಇದ್ರು ಕೂಡ ಅವ್ರಾದ್ರೂ ಕೂಡ ರೈತರ ಪರವಾಗಿ ಇದ್ದಂತವ್ರು. ಇವತ್ತು ಇಡೀ ಸಾರ್ವಜನಿಕರೆಲ್ಲ ಏನದ ರೈತರ ಸಲುವಾಗಿ ಬಂದಿರಿ. ಇಲ್ಲಿ ಯಾರು ಏನದ ಬಂದಿಲ್ಲ. ರೈತರು ನೋಡಿ ಏನದ ನಮ್ಮ ಏನದ ವಿದ್ಯಾರ್ಥಿ ಪರಿಸ್ಥಿತಿ ಬರ್ಲಾತಾರೆ, ಡಾಕ್ಟರ್ ಬರ್ಲಾತಾರೆ, ವಕೀಲರು ಬರ್ಲಾತಾರ. ಸುಮ್ಮನೆ ಬರಂಗಿಲ್ಲ ಶಾಸಕರೇ. ಇದು ನೀವು ತಲೆಗಿಟ್ಕೋರಿ. ನೀವೇನದ ಅಲ್ಲಿ ದಾಳಿಸಿ ಮಾಡಿ ಏನದ 10,000 ಮಂದಿ ಬಂದು ನೀವು ಹೊಡೆದು ಬಡದು ನಿಮ್ಗೆ ಓಡಿಸ್ತೀವಿ ಅಂತ ಹೇಳ್ತಿರಲ್ಲ, ಇದು ನೀವು ಸರ್ಕಾರ ತಪ್ಪು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳ್ಬೇಕಾಗ್ತದೆ. ರೈತರಿಗೆ ವಿರುದ್ಧ ಹಾಕೋಬೇಡ್ರಿ. ನೀವು ಅವ್ರ ಮಾನ್ಯತೆಯಿಂದ ಅವರಿಗೆ ಕಷ್ಟಗಳನ್ನು ನೋಡಿ ನೀವು ಅವರಿಗೆ ಘೋಷಣೆ ಮಾಡಿ ನೀವು ಚಾಲು ಮಾಡಿ. ನಾವು ನಮ್ಗೆ ಏನದ ಕಬಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನೀವು ಕಿವಿ ಮಾತು ಹೇಳ್ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನೀವು ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಕಿವಿ ಮಾತು ಹೇಳ್ತೀನಿ. ನಿಮ್ಗೆ ನಾ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ರೈತರಿಗೆ ನಮ್ಮ ಎಲ್ಲ ವ್ಯಾಪಾರಸ್ಥರಿಗೆ ಸಹಕಾರ ಮಾಡ್ರಿ. ನೀವು ಹಂಗ ಸಹಕಾರ ಮಾಡ್ಕೊಟ್ಟು ಬಂದಿರಿ. ನೋಡ್ರಿ, ರಾಜಕೀಯ ಬರ್ತದ ಹೋಗ್ತದ, ಯಾರ್ದೋ ಅಧಿಕಾರಿಗಳ ಮಾತು ಕೇಳಿ ನಮ್ಮ ರೈತರ ಮ್ಯಾಗ ಏನದ ನೀವು ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ನೀವು ಇಟ್ಟೆಲ್ಲ ಸಹಕಾರ ಮಾಡ್ಕೊತ ಬಂದಿರಿ, ನಿಮ್ಗಾದ್ರೂ ಅಭಿನಂದನೆ ಹೇಳ್ತೇವೆ. ಆದ್ರೆ ಏನದ ನಮಗೆ ನ್ಯಾಯಯುತವಾಗಿ ಏನದ ಈ ನ್ಯಾಯ ಕೊಡಿಸುವಂಗ ಆಗಬೇಕು. ನಾವು ಎಲ್ಲಿವರೆಗೆ ಈ ಸತಿ ಹೋರಾಟ ಮಾಡ್ತೀವಪ್ಪ ಅಂತಂದ್ರೆ ಈ ಶಾಸಕರ ಕೈ ಬಿಡಬೇಕು, ಚಾಲು ಮಾಡಬಾರ್ದು. ನಮ್ಮ ಏನದ ಬೇಡಿಕೆಗಳನ್ನು ಈಡೇರಿಸಿ ನೀವು ಚಾಲು ಮಾಡಿ. ನಮ್ಗೆ ನಾವೇ ಸಹಕಾರ ನಿಂತು ಮಾಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಹೇಳ್ಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತೆಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತದಿಂದ ನಿನ್ನೆ ಒಂದೇ ಮಾತಿನಲ್ಲಿ ನಾವು ಎಲ್ಲರೂ ಹೇಳ್ದಾಕಾರ, ನಾವೆಲ್ಲರೂ ಕೂಡಿ ನಮ್ಮ ನಾಯಕರು ಕೂಡಿ ಹೇಳ್ದಾಕಾರ ನಮ್ಮ ಸ್ವಯಂ ಪ್ರೇರಿತದಿಂದ ನಮ್ಮ ಎಲ್ಲ ವ್ಯಾಪಾರಸ್ಥರು ಬಂದ್ ಮಾಡ್ಯಾರ. ಯಾಕೆ ಬಂದ್ ಮಾಡ್ಯಾರ? ನಾವು ರೈತರಿಲ್ಲ ಅಂದ್ರೆ ನಮ್ಗೆ ಬದುಕಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ಯಾರ. ನೀವು ರೈತರು ಇಲ್ಲ ಅಂದ್ರೆ ನಾವು ಬದುಕಲ್ಲ. ಯಾವುದೇ ಇರ್ಲಕ್ಕೆ ಇವತ್ತು ವ್ಯಾಪಾರಸ್ಥರು ಅಡ್ಡಿ ಅಲ್ಲ, ಬೀದಿಗೆ ವ್ಯಾಪಾರಸ್ಥರು ಇರ್ಬೋದು, ಏನು ಇವೆಲ್ಲ ಗಾಡಿ ಓಡಾಡ್ತಾ ಹೋಗುತ್ತೆಲ್ಲ ಅವರೆಲ್ಲ ವ್ಯಾಪಾರ ಇದ್ರೆ ಊರಿಗೆ ಬರ್ತಾರೆ, ಹೋಗ್ತಾರೆ, ಚಲಾವಣೆ ಆಗ್ತದೆ, ಇಲ್ಲಾಂದ್ರೆ ಆಗೋಂಗಿಲ್ಲ. ಹೀಗಾಗಿ ಏನದ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರಕ್ಕೆ ನಾನು ಅಭಿನಂದನೆ ಕೊಡಪ್ಪ ಈ ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲ ಏನೋ ನಮ್ಮ ನಾಯಕರು ಮಾತಾಡೋರ. ಆದ್ರೆ ಯಾರು ಅಂಗಡಿ ಮುಚ್ಚಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊತೀನಿ, ಈ ರೈತ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಂತು ಏನದ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆಲ್ಲರಿಗೂ ಏನದ ಇನ್ನೊಮ್ಮೆ ಮತ್ತೆ ಡಾಕ್ಟರ್ ಸಮಾಜಿಗೆ ಏನು ಅಸೋಸಿಯೇಷನ್ ಅವರಿಗೆ, ವಕೀಲರ ಅಸೋಸಿಯೇಷನ್ ಅವರಿಗೆ, ಎಲ್ಲ ಸಂಘಟನೆಯವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಕುರಿತು ರೈತರ ನ್ಯಾಯಯುತವಾದ ಬೇಡಿಕೆ ಹೋರಾಟಕ್ಕೆ ರೈತರ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಲೆಗೆ ಯೋಗ್ಯ ದರ ಸಿಗಲೇಬೇಕು. ರೈತ ಬಂಧುಗಳೇ,
ಸುಮಾರು 7 ದಿನಗಳಿಂದ ನಮ್ಮ ಇಂಡಿ ನಗರದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಲೆಗೆ ಪ್ರತಿ ಟನ್ನಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತಕೊಂಡು ಇವತ್ತೇನು ಒಂದು ವಾರಗಳಿಂದ ನಮ್ಮ ಇಂಡಿಯಲ್ಲಿ ಅಲ್ಲ ಇಡೀ ಇವತ್ತ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟದ ಅಂಗವಾಗಿ ಇಂಡಿಯಲ್ಲಿ ಕೂಡ ನಾವು ಸುಮಾರು ಒಂದು ವಾರಗಳಿಂದ ಇಲ್ಲಿ ದಂಡ ಸತ್ಯಾಗ್ರಹ, ಬಸವ ಸರ್ಕಲ್ದಲ್ಲಿ ಮಾನವ ಸರಪಳಿ ಹಾಗೂ ರಸ್ತೆ ತಡೆ ಚಳವಳಿಯನ್ನು ಮಾಡ್ಕೊತಾ ಬಂದಿದ್ದೇವೆ. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡದ ಹಿನ್ನೆಲೆಯಲ್ಲಿ ಇವತ್ತು ಇಂಡಿ ಸಂಪೂರ್ಣವಾಗಿ ಬಂದ್ ಕರೆ ಕೊಟ್ಟಲಾಗಿದೆ. ಇವತ್ತು ನಮ್ಮ ಇಂಡಿ ತಾಲೂಕಿನ ಎಲ್ಲ ವ್ಯಾಪಾರಸ್ಥ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಇಂಡಿಯನ್ನ ಬಂದ್ ಮಾಡುವ ಮೂಲಕ ನಮಗೆ ರೈತರ ಸಂಘಟನೆಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ಈಗ ನಮ್ಮ ವೈದ್ಯಾಧಿಕಾರಿಗಳು, ತಾಲೂಕು ವೈದ್ಯಾಧಿಕಾರಿಗಳು, ಲಯನ್ಸ್ ಕ್ಲಬ್ ಅಸೋಸಿಯೇಷನ್ದವರು ಅವರು ಕೂಡ ಇವತ್ತಿನ ಬೆಂಬಲ ಸೂಚಿಸಲಿಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಬಿಜೆಪಿ ಮುಖಂಡರು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಕಾಸರಗೋಡು ಕೂಡ ಇವತ್ತು ಮಾತಾಡಿದ್ದಾರೆ. ನಮ್ಮ ವೈದ್ಯಾಧಿಕಾರಿಗಳ ಪರವಾಗಿರ್ತಕ್ಕಂಥ ಪೊಲೀಸರ್ ಅವರು ಕೂಡ ಮಾತಾಡಿದ್ದಾರೆ. ಅನೇಕ ಇವತ್ತೆಲ್ಲ ರೈತ ಪರವಾಗಿರ್ತಕ್ಕಂಥ ನಮ್ಮ ಬಿಜೆಪಿ ಮುಖಂಡರು, ನಮ್ಮ ಹನುಮಂತರಾಯ ಗೌಡರು ಮಾತಾಡಲಿದ್ದಾರೆ, ಶ್ರೀಮಂತ ತುಮರಾಣಿ ಅವರು, ಅನೇಕ ಇವತ್ತು ಹದರಿ ಅವರು, ಇವತ್ತು ನಮ್ಮ ಮಹಿಳಾ ಸಂಘದ ಅಧ್ಯಕ್ಷ ಗುರ್ತಾಯಿ ಅವರು, ಅನೇಕ ಇವತ್ತು ರೈತ ಪರ ಹೋರಾಟಗಾರರು ತಮ್ಮ ಹೋರಾಟವನ್ನ ಬೆಂಬಲಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಬಂಧುಗಳೇ, ಇವತ್ತ ರೈತರಿಗೆ ಸುಮಾರು ಒಂದು ವಾರಗಳಿಂದ ನಾವೇನು ಕೇಳ್ತಾ ಇದ್ದಿಲ್ಲ, ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಹಗಲು ರಾತ್ರಿ ಲೈಟ್ ಇಲ್ಲಾರ್ದೆ ಇವತ್ತು ನೀರು ಉಳಿಸಿ 12 ತಿಂಗಳ ಮಕ್ಕಳು ಜೋಪಾನ ಮಾಡ್ದಾಗ ಮಾಡಿ ಇವತ್ತು DAP 1200 ಆದ್ರೂ ಹೂನೆ, ಯೂರಿಯಾ ಗೊಬ್ಬರ 500 ಆದ್ರೂ ಹೂನೆ, ಇವತ್ತೇನು ರೈತರಿಗೆ ಬೆಳೆದಿರ್ತಕ್ಕಂಥ ಇವತ್ತೇನು ಔಷಧಗಳು ಇವತ್ತು ಅವ್ರಿಗೆ ಕೊಡಬೇಕಾದ್ರೂ ರೇಟ್ ಮಾಡಿರ್ತಾರೆ. ಒಂದು ಚೀಲ ತಗೋಬೇಕಾದ್ರೆ DAPಗೆ 800, 900 ಯೂರಿಯಾ ತಗೋಬೇಕಾದ್ರೆ 500, ಇವತ್ತಿಟ್ಟು ಗೋಲ್ಗೇಟ್ ತಗೋಬೇಕಾದ್ರೆ 500. ಇವತ್ತೇನು ನಾವು ಅಗತ್ಯ ವಸ್ತುಗಳು ತಗೋಬೇಕಾಗಿತ್ತಂದ್ರೆ ಇವತ್ತು ನಿಗದಿ ಮಾಡಿರೋ ಬಂಧುಗಳೇ. ಆದರೆ ರೈತರು ಬೆಳೆದಿರ್ತಕ್ಕಂಥ ಯೋಗ್ಯ ಕಬ್ಬಿನ ಬೆಲೆಗೆ 3,000 ನಿಗದಿ ಮಾಡಿ ಅಂತ ತಿಳ್ಕೊಂಡು ಇವತ್ತು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ನಾವು 3,500 ನಿಗದಿ ಮಾಡಿ ತಿಳ್ಕೊಂಡು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡಿದ್ದೇವೆ. ಇವತ್ತು ರೈತರ ಕಂಗಾಲಾಗಿದ್ದೇನೆ. ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲಾ ಮುಂಗಾರು ಬೆಳೆ ಹಾಳಾಗ್ಯದ. ಇನ್ನು ಹಿಂಗಾರಿ ಆದ್ರೆ ಇವತ್ತು ನಮ್ಮ ಕಬ್ಬಾದ್ರೆ ಇವತ್ತು ಒಂದು ಇಟ್ಕೊಂಡು ಕೂತಿದೆ ಹೊಲಗೊಳದಾಗ, ಅದಕ್ಕಾದ್ರೆ ಯೋಗ್ಯ ಬೆಲೆ ಸಿಕ್ಕಿತ್ತು ಅಂತಿಕೊಂಡು. ಆದ್ರೆ ಇವತ್ತು ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಇವತ್ತು ನಮ್ಮ ಶಾಸಕರು, ಇವತ್ತು ಮಂತ್ರಿಗಳು ತಮಗ ಏನು ಪೇಮೆಂಟ್ ಹೆಚ್ಚಿಗೆ ಆಗ್ಬೇಕಾಯ್ತು ರಾತ್ರಿ ಸಚಿವ ಸಂಪುಟ ಕರೀತಾರ. ಇವತ್ತು ಒಂದೇ ರಾತ್ರಿ ಒಳಗ ಮೀಟಿಂಗ್ ಮಾಡಿ ಇವತ್ತು 35,000 1 ಲಕ್ಷ ಗಟ್ಟಲೆ ಪೇಮೆಂಟ್ ಮಾಡ್ತಾರ. ಇವತ್ತು ತಮಗೆ ಸುಗ್ರೀವಾಜ್ಞೆ ಏನಾದ್ರೂ ಇವತ್ತು ತಮಗೆ ಮೊಕದ್ದಮೆಗಳು ತೆಗಿಬೇಕಾಗಿತ್ತು ಅಂದ್ರೆ ಇವತ್ತು ಸುಗ್ರೀವಾಜ್ಞೆ ಮಾಡೋ ಮೂಲಕ ಕಾಯ್ದೆಯನ್ನ ಜಾರಿ ಮಾಡಿ ಇವತ್ತು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ತೆಗಿತಾರ. ಬಂಧುಗಳೇ, ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾಗಿರ್ತಕ್ಕಂಥ ಬೆಲೆ ಇಲ್ಲ. ಹಗಲು ರಾತ್ರಿ ರಸ್ತೆಯಲ್ಲಿ ಇಳಿದು ಇವತ್ತು ಹೋರಾಟವನ್ನ ಮಾಡ್ತಿದ್ದಾನೆ. ಅದಕ್ಕೆ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾಗಿ ಬೆಲೆ ಕೊಳ್ಳೆ ತಿಳ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ. ಇವತ್ತು ನೋಡಿ ನಮ್ಮ ಮರಗೂರು ಕಾರ್ಖಾನೆಯಲ್ಲಿ ನಮ್ಮ ರೈತರು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಆಡಳಿತ ಇರತಕ್ಕಂಥ ಶಾಸಕರು ಮತ್ತೊಂದು ಹೋರಾಟವನ್ನ ಸೃಷ್ಟಿ ಮಾಡಿ ಇವತ್ತಲ್ಲಿ ರೈತರ ಜಗಳ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬಂಧುಗಳೇ, ನಾವ್ ಯಾವ್ದಕ್ಕಾಗಿ ಹೋರಾಟ ಮಾಡ್ತೇವ? ರೈತರಿಗೆ ಹಕ್ಕು ಕೇಳೋರಿಲ್ಲ, ರೈತರು ಕೇಳೋದು ತಪ್ಪ. ಇವತ್ತು ನಮ್ಮ ರೈತರ ಬೆಳೆಗಿರ್ತಕ್ಕಂಥ ಯೋಗ್ಯ ಇವತ್ತು ಬೆಳೆ ಕೇಳೋದು ತಪ್ಪ. ಅದಕ್ಕಾಗಿ ನಾವು ಯಾವ ರೈತ ಇವತ್ತು ಸಂಘಟನೆಗಳು ನಾವು ಗುಂಡು ಹಾಕೋದ್ರು ಸರಿ, ಗಲ್ಲಿಗೇರಿಸೋದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈ ಬಿಡದಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಕೂಡಲೇ ಇವತ್ತೇನೋ ದೊಡ್ಡದ ಇದೇನು ಇವರು 200-300 ಇವತ್ತು ಹೆಚ್ಚಿಗೆ ಮಾಡ್ತಕ್ಕಂಥ ಸರ್ಕಾರ ಏನು 5 ಮಿನಿಟಿನ ಕೆಲಸದ ಕೇಂದ್ರ ಸರ್ಕಾರ ನೆಗೋಡ್ ಹಾಕ್ತಾರೆ. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳು, ಶಾಸಕರದಾರ. ಬಂಧುಗಳೇ, ಯಾಕೆ ಇವತ್ತ ತುರ್ತು ಸಭೆಯನ್ನು ಕರೆದು ರೈತರಿಗೆ ಜಿಲ್ಲಾಧಿಕಾರಿಗಳು ಕರೆಸಿ ಇವತ್ತ 3,500 ನಿಗದಿ ಮಾಡಿದೆವಪ್ಪ, ರೈತರಿಗೆ ಹೋಗಿ ಹೇಳ್ರಿ ಅಂತ ತಿಳ್ಕೊಂಡು ಇವತ್ತ ಯಾಕ್ರಿ ಸುಡು ಬಿಸಿಲಲ್ಲಿ ಇವತ್ತು ರೈತರು ಹುಟ್ಟವನ್ನು ಬಿಟ್ಟು ಹೋರಾಟ ಮಾಡಕತ್ತಾರೆ. ಬಂಧುಗಳೇ, ಅದಕ್ಕಾಗಿ ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತು ರೈತರಿಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ಆಗ್ತದ. ಮೆಕ್ಕೆಜೋಳ ನೋಡ್ರಿ ಇವತ್ತು 1700 ರೂಪಾಯಿಗೆ ಬಂದದ. ಇವತ್ತು ಉಳ್ಳಾಗಡ್ಡಿ ಹಾದಿಯಲ್ಲಿ ಚೆಲ್ಲಕತ್ತಾರೆ. ಬಂಧುಗಳೇ, ಇವತ್ತು ರೈತರು ಇರಬೇಕು, ಭೂಮಿ ದೇಶಕ್ಕೆ ಕಲ್ಲಾಗ್ತಕ್ಕಂಥ ರೈತ ಅಂತ ತಿಳ್ಕೊಂಡು ಇವತ್ತು ಭಾಷಣ ಮಾಡ್ತಾರೆ. ಬಂಧುಗಳೇ, ಅದಕ್ಕಾಗಿ ಇವತ್ತು ರೈತರ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇಂಡಿ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತ ಈ ನ್ಯಾಯ ಸಿಗುವವರೆಗೆ ರೈತರ ಹೋರಾಟವನ್ನ ಮುಂದುವರ್ತೇವೆ. ಕಡದಲ್ಲಿ ರೈತರ ನೋವುಗಳಿದೆ, ರೈತರ ಕಷ್ಟ ಇದೆ. ಆ ನೋವನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ನಾವು ಇವತ್ತು ನಮ್ಮ ರೈತ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ನಮ್ಮ ಕೆಂಬೋಜಿ ಅವರು, ಮಲ್ಲು ಅವರು, ಸಿದ್ದು ಅವರು ಅನೇಕರ ಇವತ್ತು ನೇತೃತ್ವದಲ್ಲಿ ಹೋರಾಟವನ್ನ ಮುಂದುವರೆದಿದೆ. ಅದಕ್ಕಾಗಿ ಅನೇಕ ವಿದ್ಯಾರ್ಥಿ ಚಳವಳಿ ಕೂಡ ನಮ್ಗೆ ಗಮನ ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ನಮ್ಮ ವಕೀಲರ ಸಂಘದವರು, ಅಸೋಸಿಯೇಷನ್ ಅವರು ಗಮನ ಕೊಟ್ಟಿದ್ದಾರೆ. ಅನೇಕ ಇವತ್ತು ಸಂಘಟನೆಗಳು ಹೋರಾಟವನ್ನು ಬೆಂಬಲಿಸಿದ್ದಾರೆ. ಅದಕ್ಕಾಗಿ
ಎಲ್ಲ ನನ್ನ ತಾಲೂಕಿನ ಸಮಸ್ತ ರೈತ ಬಂಧುಗಳು, ವ್ಯಾಪಾರಸ್ಥ ಬಂಧುಗಳು, ಈ ರೈತರಿಗಾಗಿ ನಡೆಸತಕ್ಕಂಥ ಹೋರಾಟ ತಾವೆಲ್ಲ ಯಶಸ್ವಿಗೊಳಿಸಲಿಕ್ಕೆ ಸಹಕಾರವನ್ನು ಕೊಡಬೇಕಂತ ತಿಳ್ಕೊಂಡು ಇವತ್ತು ಮತ್ತೊಮ್ಮೆ ಈ ಹೋರಾಟ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೆಲ್ಲ ನನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಇದು ರೈತರ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ತಾವು ಸಹಕಾರವನ್ನು ಕೊಡಬೇಕು. ರೈತರು ಬೆಳೆಯಿಲ್ಲ ಅಂದ್ರೆ ನಾವು ಏನು ಅನ್ನೋದಿಲ್ಲ. ರೈತರು ದೇಶಕ್ಕನ್ನತಕ್ಕಂಥ ಅಧಿಕಾರಿಗಳಾಗಲಿ ಇವತ್ತು ರಾಜಕಾರಣಿಗಳಾಗಲಿ ಇವತ್ತು ಅನ್ನ ತಿಂತಕ್ಕಂಥದ್ದು ರೈತರು ಅಂತಕ್ಕಂಥ ವಿಚಾರ ಮಾಡಿ ರೈತರ ಮೇಲೆ ಇವತ್ತು ಸಪೋರ್ಟ್ ಅನ್ನು ಕೊಡಬೇಕು, ಬೆಂಬಲ ಕೊಡಬೇಕು ಅಂತ ತಿಳ್ಕೊಂಡು ಅನೇಕ ಇವತ್ತೆಲ್ಲ ಹಳ್ಳಿಗಳಿಂದ ರೈತರು ಬಂದಿದ್ದಾರೆ. ಇನ್ನೂ 12-1 ಗಂಟೆ ತನಕ ಇವತ್ತು ರೈತರು ಬರ್ತಾರೆ. ಬಂಧುಗಳೇ, ಈ ಹೋರಾಟ ಚಳವಳಿ ಇವತ್ತು ಯಶಸ್ವಿ ಆಗ್ಲಿಕ್ಕೆ ನಮ್ಮ ಹಿಂದಿ ವ್ಯಾಪಾರಸ್ಥ ಬಂಧುಗಳು, ನ್ಯಾಯವಾದಿಗಳು, ಇವತ್ತು ಡಾಕ್ಟರ್ ಅಸೋಸಿಯೇಷನ್ ದವರು ಎಲ್ಲ ವ್ಯಾಪಾರಸ್ಥರು ಕೂಡ ಇವತ್ತು ಸಹಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಈ ಹೋರಾಟ ಯಶಸ್ಸಿಗೆ ಸಹಕಾರ ಮಾಡಬೇಕು ತಿಳ್ಕೊಂಡು ಮತ್ತೊಮ್ಮೆ ನಮ್ಮೆಲ್ಲರ ಕೈ ಮುಗಿದು ನನ್ನ ಮಾತು ಮುಗಿಸ್ತೇನೆ.